ಮಠ ಮಂದಿರ ಚರ್ಚ್ ಮಸೀದಿ ಮೌಲ್ವಿ ಗುರುಗಳು ಮಠಾಧೀಶರು ಯಾರ್ಯಾರ ಹೆಸರು ಹೇಳೋದು, ಯಾವ್ಯಾವ ಜಾಗದ ಹೆಸರು ತಗೊಳ್ಳೋದು, ಯಾವುದೂ ಕೂಡ ರಾಜಕೀಯದಿಂದ ಹೊರತಾಗಿ ಉಳಿದೇ ಇಲ್ವಾ ಅಂತ ಹೇಳಿ. ಒಂದ್ ಕಡೆ ಕೆಲವೊಂದು ಸ್ವಾಮೀಜಿಗಳು ನೇರವಾಗಿ ನಾನು ಚುನಾವಣೆಗೆ ಇಳಿತೀನಿ ಅಂತಿದ್ರೆ, ಮತ್ತೊಂದು ಕಡೆಯಲ್ಲಿ ಮಠಗಳು ಪವರ್ ಸೆಂಟರ್ ಆಗ್ತಿದೆ ಚುನಾವಣಾ ವಿಚಾರದಲ್ಲಿ. ಮತ್ತೊಂದು ವರ್ಷನ್ ಅಂದ್ರೆ ಈ ಮೌಲ್ವಿಗಳು ಪಾದ್ರಿಗಳು ಇವರೆಲ್ಲ ರಾಜಕೀಯ ಉದ್ದೇಶಕ್ಕೋಸ್ಕರ ಬೀದಿಗಿಳಿದ್ರೆ, ಪ್ರತಿಭಟನೆ ಮಾಡಿದ್ರೆ ಅಥವಾ ಪ್ರಚಾರದಲ್ಲಿ ಭಾಗಿಯಾದ್ರೆ ತಪ್ಪು ಇದು ಅಂತ ಹೇಳುವ ಬಿಜೆಪಿ ಪಕ್ಷ ಕೂಡ ಇದೀಗ ಸ್ವಾಮೀಜಿಗಳನ್ನ ಬಳಸ್ಕೊಂಡು ಮಠಗಳನ್ನ ಬಳಸ್ಕೊಂಡು ಮತ ಶಿಕಾರಿ ಮಾಡ್ತಿದೆ. ಅಲ್ಲಿಗೆ ಎಲ್ಲರೂ ಕೂಡ ಒಂದೇ ಅರ್ಥದಲ್ಲಿ ಈ ಧಾರ್ಮಿಕ ಕೇಂದ್ರಗಳನ್ನ ಧಾರ್ಮಿಕ ಗುರುಗಳನ್ನ ಬಳಸ್ಕೊಳ್ಳುವ ಹಂತಕ್ಕೆ ಹೋಗ್ಬಿಟ್ರ, ಅವ್ರು ಬಳಕೆ ಮಾಡ್ಕೊಳ್ತಿದ್ದಾರೆ, ನಾವು ಕೂಡ ಇದಕ್ಕೆ ಸಿದ್ಧ ಅನ್ನೋ ಹಂತಕ್ಕೆ ಹೋಗ್ಬಿಟ್ವಾ ಧಾರ್ಮಿಕ ಪೀಠಗಳು? ಚರ್ಚೆ ಮಾಡೋಣ. ಸ್ವಾಮೀಜಿಗಳಿಗೆ ಪಾದ್ರಿಗಳಿಗೆ ಮೌಲ್ವಿಗಳಿಗೆ ಬೇಕಾ ರಾಜಕೀಯ? ನಾನು ಸ್ಮಿತಾ ರಂಗನಾಥ್. ನಾನು ನಿರಂಜನ್. ಬನ್ನಿ ಶುರು ಮಾಡೋಣ ಚರ್ಚೆ. ಭಾಸ್ಕರ್ ರಾವ್ ಬಿಜೆಪಿ ವಕ್ತಾರರು, ಉಮರ್ ಶರೀಫ್ ಮುಸ್ಲಿಂ ಚಿಂತಕರು, ಶಶಿಕಾಂತ್ ಯಡಹಳ್ಳಿ ವಿಶ್ಲೇಷಕರು, ರಾಬರ್ಟ್ ರೊಜಾರಿಯೋ ಕ್ರೈಸ್ತ ಮುಖಂಡರು ಇದ್ದಾರೆ ನಮ್ಮ ಜೊತೆಗೆ. ಓಕೆ, ಕನೆಕ್ಟೆಡ್ ಆಗಿದ್ದಾರೆ. ರಾಜಶೇಖರಾನಂದ್ ಸ್ವಾಮೀಜಿ ವಜ್ರದೇಹಿ ಮಠದಿಂದ, ನಮಸ್ಕಾರ ಸ್ವಾಮೀಜಿ. ನಮಸ್ತೆ. ಮಹೇಶ್ ಚಂದ್ರಗುರು ವಿಚಾರವಾದಿ ಮೈಸೂರಿಂದ. ಓಕೆ ಸ್ವಾಮೀಜಿ, ನಿಮ್ಮನ್ನ ಕೇಳ್ತೀನಿ ಮೊದಲು. ಈಗ ನೋಡಿ, ಈಗ ಮಠಗಳು ಪೊಲಿಟಿಕಲ್ ಸ್ಟ್ಯಾಂಡ್ ತಗೊಳ್ಳೋದು, ಪೊಲಿಟಿಕಲ್ ಎಂಟ್ರಿ ಕೊಡೋದು ಎಷ್ಟು ಮಾತ್ರಕ್ಕೆ ಇದು ಸರಿ? ಯಾಕಂದರೆ ಇದು ನಾವು ನೋಡ್ತಿದ್ವಿ, ಅರೆ ತುಂಬ ವರ್ಷಗಳಿಂದ ಆಗ್ತಾ ಬಂತಿದೆ ಅಲ್ವಾ, ಈಗ ಸ್ವಲ್ಪ ಎಕ್ಸ್ಟ್ರಾ ಆಗ್ತಿದೆ ಅಲ್ವಾ? ಹೌದು. ಆದ್ರೆ ಒಂದು ಮಾತನ್ನ ಇಲ್ಲಿ ನೆನಪಿಸಿಟ್ಕೊಳ್ಬೇಕು ನಾವು. ಬಹಳ ಕಾಲದ ಹಿಂದೆ ಈ ರಾಜಮನೆತನಗಳು ಮತ್ತೆ ರಾಜಗುರುಗಳು ರಾಜಕೀಯಕ್ಕೆ ಒಂತರಹ ಮಾರ್ಗದರ್ಶನ ಮಾಡ್ತಾ ಇದ್ರು. ಆದ್ರೆ ಕಾಲ ಬಹಳ ಬದಲಾದಂತಹ ಸನ್ನಿವೇಶಗಳಲ್ಲಿ ಸ್ವಾಮೀಜಿಗಳು ಹೇಳಿದಂತಹ ಧಾರ್ಮಿಕ ಗುರುಗಳು ಇವತ್ತು ರಾಜಕೀಯಕ್ಕೆ ಎಂಟ್ರಿ ಕೊಡುವಂತಹ ಒಂದು ಸನ್ನಿವೇಶ ಬಹಳ ಸಮಯದಿಂದ ಆರಂಭ ಆಗಿದೆ. ಅದು ಒಂದು ಉತ್ತರ ಪ್ರದೇಶದಿಂದ ಯೋಗಿ ಆದಿತ್ಯನಾಥ್ ಅವರ ಪೂರ್ವ ಕಾಲವನ್ನು ನಾವು ಚಿಂತನೆ ಮಾಡಿದ್ರೆ, ಅಲ್ಲಿ ಆದಿತ್ಯನಾಥ್ ಯೋಗಿ ಅವರಿಗಿಂತ ಹಿಂದೆ ಗೋರಖ್ಪುರದಲ್ಲಿ ಯೋಗಿ ಅವೈದ್ಯನಾಥ್ ಅವರು ಕೂಡ ರಾಜಕೀಯದಲ್ಲಿ ಧುಮುಕಿ ಹಲವಾರು ಮಂದಿ ಸಂತರು ಮಹಂತರು ರಾಜಕೀಯದಲ್ಲಿ ಇದ್ದಂತಹ ಈ ಕಾಲಘಟ್ಟದಲ್ಲಿ ಸಂತರಿಗೆ ರಾಜಕೀಯ ಬೇಕಾ ಅಂತ ತಾವೇನಾದ್ರೂ ಕೇಳಿದ್ರೆ, ರಾಜಕೀಯಕ್ಕೆ ಧರ್ಮದ ಮಾರ್ಗದ ಅವಶ್ಯಕತೆ ಇದೆ. ಅಂದ್ರೆ ಅಲ್ಲಿ ರಾಜಕೀಯಕ್ಕೆ ಮಾರ್ಗದರ್ಶನ ಮಾಡಬೇಕಾದ ಅವಶ್ಯಕತೆ ಇದೆ ಎನ್ನುವುದನ್ನ ಹಿಂದಿನಿಂದ ಕೃಷ್ಣದೇವರಾಯರ ಕಾಲದಿಂದಲೂ ಕೂಡ ವಿದ್ಯಾರಣ್ಯರು ಹುಕ್ಕಬುಕ್ಕರನ್ನ ಮಾರ್ಗದರ್ಶನ ಮಾಡಿದ್ರು, ಶಿವಾಜಿ ಮಹಾರಾಜರನ್ನ ಸಮರ್ಥ ರಾಮದಾಸರು ಮಾರ್ಗದರ್ಶನ ಮಾಡಿದ್ರು. ಹೀಗೆ ಬೇರೆ ಬೇರೆ ರೀತಿಯ ಮಾರ್ಗದರ್ಶನಗಳು ಸಿಕ್ಕಿದ್ದಾವೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದನ್ನ ಬಹಳವಾಗಿ ನಾವು ಕೂಲಂಕುಷ ವಿಶ್ಲೇಷಣೆ ಮಾಡಬೇಕು ಅಂತ ಅನ್ನಿಸ್ತದೆ. ಬಟ್ ಈಗ ರಾಜಕೀಯದಲ್ಲಿ ಹೆಂಗಾಗ್ಬಿಟ್ಟಿದೆ ಸ್ವಾಮೀಜಿ, ನಿಮ್ಗೂ ಗೊತ್ತಿದೆ, ಒಂದು ಮಠಗಳು ಒಂದು ಸಮುದಾಯದ ಜನರನ್ನ ಡೈರೆಕ್ಟ್ ಆಗಿ ಹೇಳೋದಾದ್ರೆ ಮತಗಳನ್ನ ಯಾವ ವ್ಯಕ್ತಿ ಅಥವಾ ಯಾವ ಪಕ್ಷದ ಪರವಾಗಿ ಚಲಾವಣೆ ಮಾಡಬೇಕು ಅನ್ನೋ ಸೂಚನೆ ಕೊಡೋ ಸೆಂಟರ್ಗಳಾಗ್ಬಿಟ್ಟಿದೆ. ನೀವು ಇದನ್ನ ಒಪ್ತೀರಿ ಅನ್ಕೊಳ್ತೀನಿ. ಅಂದ್ರೆ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಈಗ ಹಿಂದೂಗಳು ಒಂದೇ ಜಾಗದಲ್ಲಿ ಸೇರ್ಕೊಳ್ಳೋದಿಲ್ಲ. ಹಿಂದೂಗಳು ಬೇರೆ ಬೇರೆ ದೇವಸ್ಥಾನ ಮಠ ಮಂದಿರಗಳಲ್ಲೆಲ್ಲ ಸೇರ್ಕೊಳ್ತಾರೆ. ಇನ್ನು ಅನ್ಯಮತಸ್ಕರು ಅರ್ಥಾತ್ ಬೇರೆ ಮತೀಯರು ಒಂದೇ ಜಾಗದಲ್ಲಿ ಸೇರ್ತಾರೆ. ಅಲ್ಲಿ ಒಂದು ಡೈರೆಕ್ಷನ್ ಹೋಗತ್ತೆ, ಇಂಥದ್ದಕ್ಕೆ ನೀವು ಹಾಕಬೇಕನ್ನುವಂತಹ ಡೈರೆಕ್ಷನ್ಗಳು ಹೋಗತ್ತೆ. ನಮ್ಮಲ್ಲಿ ಅಂತಹ ಡೈರೆಕ್ಷನ್ಗಳು ಇಲ್ಲ. ಈಗಿನ ಕಾಲದಲ್ಲಿ ನಮ್ಮಲ್ಲಿ ಅನೇಕ ಜಾತಿಗಳು ಒಂದು ಕಡೆ ಸೇರಿಕೊಂಡು ಒಂದು ಮಠವನ್ನ ನಿರ್ಮಾಣ ಮಾಡಿಕೊಂಡಿರುವುದರಿಂದ ಆಯಾಯ ಜಾತಿಗಳು ಒಂದೊಂದು ಪ್ರದೇಶಗಳಲ್ಲಿ ಒಗ್ಗಟ್ಟಾಗುವಂತಹ ಒಂದು ಸನ್ನಿವೇಶ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಕಾಣಸಿಗತ್ತೆ. ಈ ಸ್ಥಿತಿಯನ್ನ ನಮಗೆ ಕಂಡಾಗ ತಾವು ಹೇಳಿದಂತಹ ಅಂತಹ ಸಂದೇಶಗಳು ಹೊರಗೆ ಬರ್ತಾ ಉಂಟು ಅಥವಾ ಕಾಣ್ತಾ ಉಂಟು ಅಂತ ಅನ್ನಿಸ್ತದೆ. ಸ್ವಾಮೀಜಿ ಅವ್ರು ಮಾತು ಹೇಳಿದ್ರು, ನಮ್ಮ ಕಡೆಯಿಂದ ಅಂದರೆ ದೇವಸ್ಥಾನಗಳಿಂದ ಮಠಗಳಿಂದ ಯೂಶಲಿ ಅದು ಡೈರೆಕ್ಷನ್ ಕೊಡೋದಿಲ್ಲ ಅಂತ. ಮೊನ್ನೆ ಒಂದು ವಿಡಿಯೋ ಬಂದಿತ್ತು ಸ್ವಾಮೀಜಿ, ಸತ್ಯಾತ್ಮ ತೀರ್ಥ ಅವರ ಒಂದು ಪ್ರಚಾರ ನಡೀತಿತ್ತು. ಅದು ಎಲ್ಲಿ ಮುಂಬೈ ಒಂದು ಹೋಟೆಲಲ್ಲಿ ಸಮಾವೇಶ. ಅಲ್ಲಿ ಅವ್ರು ಹೇಳೋದು ಏನಂದ್ರೆ, ಮೋದಿ ಅವ್ರ ಬಗ್ಗೆ ಮಾತನಾಡಿದ್ರು. ಆಮೇಲೆ ರಾಮ ಮಂದಿರ ಕಟ್ಟಿದ್ದಾರೆ, ಅವರು ಪರ್ಸ್ನಲಿ ಇಂಟ್ರೆಸ್ಟ್ ತಗೊಂಡು ಕಟ್ಟಿದ್ದಾರೆ ಅಂತ ಅವರು ಒಂದು ಮಾತು ಹೇಳಿದ್ರು. ಆಮೇಲೆ ಪೇಜಾವರ ಶ್ರೀ ಸ್ವಾಮೀಜಿಗಳು ಅವ್ರ ಪಕ್ಕದಲ್ಲೇ ಕೂತಿದ್ರು. ಆವಾಗ ಎಲ್ಲರೂ ಅಂದರೆ ಚಪ್ಪಾಳೆ ತಟ್ಟುತ್ತಿದ್ರು. ಆಗ ಇವ್ರೇನಂತಾರೆ ಅಂದರೆ ಸ್ವಾಮೀಜಿಗಳು ಇವ್ರು ಹೇಳ್ತಾರೆ, ಚಪ್ಪಾಳೆ ಒಂದೇ ಸಾಕಾಗಲ್ಲ, ನೀವು ವೋಟ್ ಹಾಕಬೇಕು ಅಂತ ಒಂದು
ಮಾತು ಹೇಳ್ತಾರೋ ಹ್ಮ್ 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 ಇವಾಗ ಅದು ಎಷ್ಟು ಮಾತ್ರಕ್ಕೆ ಸರಿ? ನಾನು ಓಕೆ, ಉಮರ್ ಶರೀಫ್ ನೋಡಿ ಆಗುತ್ತೆ ರಿಯಾಲಿಟಿ, ಬಟ್ ಒಪ್ಕೋಬೇಕು ನೀವು, ಆಗುತ್ತೆ ಎಲ್ಲ ಕಡೆ ಆಗ್ತಿದೆ ಅಂತ. ಇಲ್ಲ ಆಗೋದಿಲ್ಲ ಅಂತ ನೀವು ಯುನೋ ಯು ಕಾಂಟ್ ಬಿ ಇನ್ ಡಿನಯಲ್. ಆಗ್ತಾ ಇದೆ ಆಗ್ತಿತ್ತು, ಆಗ್ತಿದೆ, ಮುಂದೆ ಕೂಡ ನಡೆಯುತ್ತೆ. ಬಟ್ ಎಷ್ಟು ಮಾತ್ರಕ್ಕೆ ಸರಿ ಇದು? ನೋಡಿ, ಅವರವರ ಜನರಿಗೋಸ್ಕರ ಏನು ಒಳ್ಳೆಯದೋ ಅದನ್ನು ಎಂಕರೇಜ್ ಮಾಡೋ ರೀತಿಯಲ್ಲಿ ಸ್ವಾಮೀಜಿಗಳಿಗೂ ಹಕ್ಕುಗಳಿವೆ, ಅದೇ ರೀತಿ ಮೌಲ್ವಿಗಳಿಗೂ ಹಕ್ಕುಗಳಿವೆ, ಅದೇ ರೀತಿ ಪ್ರೀಸ್ಟ್ಗಳಾಗಿರುವ ಫಾದರ್ಸ್ಗಳಾಗಿರುವ ಕ್ರಿಶ್ಚಿಯನ್ಸ್ ಪಂಡಿತರುಗಳು ಅವ್ರಿಗೂ ಹಕ್ಕುಗಳಿವೆ. ಯಾಕಂತ ಹೇಳಿದ್ರೆ ಇವಾಗ ನೋಡಿ, ಎಲ್ಲೋ ಒಂದು ಕಡೆ ಮಂಗಳೂರಿನಲ್ಲಿ ಚರ್ಚನ್ನು ಅಟ್ಯಾಕ್ ಮಾಡಿದ್ರೆ, ವ್ಯಾಂಡಲೈಸ್ ಮಾಡಿದ್ರೆ, ಅವಾಗ ಇಳಿತಾರೆ, ಯಾರು ಇದನ್ನು ಮಾಡ್ತಾ ಇದ್ದಾರೆ, ಏನಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ, ಯಾರ ಬೆಂಬಲ ಇಲ್ಲಿ ಸಿಗ್ತಿದೆ, ಮತ್ತು ಅದರ ವಿರುದ್ಧವಾಗಿ ನಾವು ಕೆಲಸ ಮಾಡಬೇಕಂತ ಅವ್ರ ಮುಂದೆ ಆಚೆ ಬರ್ತಾರೆ. ಅದೇ ರೀತಿ ಇವ್ರಿಗೂ ಹಕ್ಕಿದೆ ಅಂತ ನಾನು ಒಪ್ಕೊಳ್ತೀನಿ. ನ್ಯಾಯಕ್ಕೋಸ್ಕರ ನಿಂತ್ಕೊಂಡ್ರೆ ಎಲ್ಲರಿಗೂ ಬೆಂಬಲ ಕೊಡ್ಬೋದು, ಏನು ತೊಂದರೆ ಇಲ್ಲ. ನಾವು ಬಿ ಜೆ ಪಿಯನ್ನು ಕೂಡ ನಾವು ಟೀಕಿಸುವಾಗ ವಿ ಹ್ಯಾವ್ ಟು ಬಿ ಡೂಯಿಂಗ್ ಇಟ್ ಇನ್ ಅ ರ್ಯಾಷನಲ್ ವೇ. ಬಿ ಜೆ ಪಿ ಅವರು ಮುಸಲ್ಮಾನ್ ವಿರೋಧಿ ಅಂತ ನಾವು ಭಾವಿಸಬಾರ್ದು. ಒಂದು ವಿಷಯ, ಅಲ್ಲಿ ಏನು ಒಂದು ಅಂಶ ನಮಗೆ ವಿರುದ್ಧವಾಗಿದೆಯೋ ಅದರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ನಮಗೂ ಹಕ್ಕಿದೆ. ವಿ ಹ್ಯಾವ್ ಆಲ್ ರೈಟ್ಸ್ ಟು ಡಿಬೇಟ್ ಇನ್ ದ ಫೋರಮ್ ಆಫ್ ಡೆಮೋಕ್ರಸಿ. ಇವತ್ತು ನಾವು ಇರೋದು ಪ್ರಜಾಪ್ರಭುತ್ವದ ಆ ಒಂದು ವ್ಯವಸ್ಥೆಯಲ್ಲಿ ಮಾತಾಡೋಕ್ಕೆ ಎಲ್ಲರಿಗೂ ಹಕ್ಕಿದೆ, ಇನ್ಕ್ಲೂಡಿಂಗ್ ಫಾರ್ ದಿ ಸ್ವಾಮೀಜಿ. ಆ ಕಾಲದಲ್ಲಿ ರಾಜಧರ್ಮ ಅಂತ ಇತ್ತು, ರಾಜಧರ್ಮ ಇತ್ತು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ರಾಜಧರ್ಮವನ್ನು ಪಾಲಿಸಿ ಅಂತಲೇ ವಾಜಪೇಯಿ ಅವರು ಮೋದಿ ಅವರಿಗೆ ಹೇಳಿದ್ರಲ್ಲ, ಒಂದು ಉಪದೇಶವನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ, ನೀವು ಆಡಳಿತ ಮಾಡುವ ಜಾಗದಲ್ಲಿ ಎಲ್ಲರನ್ನು ನಿಮ್ಮವರಂತ ನೀವು ನೋಡಬೇಕಾಗಿರತ್ತೆ. ಎಲ್ಲ ಪ್ರಜೆಗಳು ನಿಮ್ಮವರು. ಯಾವುದೇ ಒಂದು ಪಂಗಡವರಿಗೆ ಕಷ್ಟವನ್ನು ಕೊಡುವ ರೀತಿಯಲ್ಲಿ ಧರ್ಮ ಆಜ್ಞೆ ಸೂಚನೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ರಾಜಧರ್ಮವನ್ನು ಪಾಲಿಸಿ. ಹಾಗಾಗಿ ಗುಜರಾತ್ನಲ್ಲಿ ನಡೆದಿರುವ ಆ ಒಂದು ಘಟನೆ 2002ನಲ್ಲಿ ನಡೆದಿರೋದು, ದಟ್ ಈಸ್ ಅ ಪಾಸ್ಟ್ ಸಿಚುವೇಶನ್. ಇವತ್ತಿಗೆ ಬದಲಾವಣೆ ಬರ್ತಾ ಇದೆ, ಇನ್ಕ್ಲೂಡಿಂಗ್ ಮೋದಿಜಿ ಅವರ ಆ ಒಂದು ಮನಸ್ಥಿತಿ ನೋಡಿ, ಅವರ ಒಂದು ಆಡಳಿತ ನೋಡಿ. ಹಿ ಹ್ಯಾಸ್ ಬೀನ್ ಏಬಲ್ ಟು ಸ್ಟೇ ಫಾರ್ 10 years. ಇವಾಗ ನೆಕ್ಸ್ಟು ಅವರನ್ನೇ ಪಾಸಿಟಿವ್ ಆಗಿ ತೋರಿಸುವ ಒಂದು ಕಾಲ ಬೇರೆ ಇದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.